ದಾಂಡೇಲಿಯ ಬಸವೇಶ್ವರ ನಗರದ ಶ್ರೀ ಶಿರಡಿ ಸಾಯಿಬಾಬಾ ದೇವಸ್ಥಾನದ ವರ್ಧಂತಿ ಉತ್ಸವದ ನಿಮಿತ್ತ ಸಾಂಸ್ಕೃತಿಕ ಕಾರ್ಯಕ್ರಮ. ದಾಂಡೇಲಿಯ ಬಸವೇಶ್ವರ ನಗರದ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರದ ವಾರ್ಷಿಕ ವರ್ಧಂತಿ ಉತ್ಸವದ ನಿಮಿತ್ತ ಭಾನುವಾರ ಸಂಜೆ 7 ಗಂಟೆಯಿಂದ ದೇವಸ್ಥಾನದ ಮುಂಭಾಗದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದ ಮುನ್ನ ಸಭಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ನಗರದ ಬಂಗೂರು ನಗರ ಕಾಲೇಜಿನ ಉಪನ್ಯಾಸಕರಾದ ಎನ್.ವಿ. ಪಾಟೀಲ್ ಅವರು, ಧಾರ್ಮಿಕ ಕಾರ್ಯಕ್ರಮಗಳು, ಪೂಜೆ ಪುರಸ್ಕಾರಗಳು ಶಾಂತಿಯುತವಾದ ಸಮಾಜ ನಿರ್ಮಾಣಕ್ಕೆ ಪ್ರಯೋಜನಕಾರಿ. ಧರ್ಮ ಕಾರ್ಯಗಳಿಂದ ಸಂಸ್ಕಾರವಂತ ಸಮಾಜ ನಿರ್ಮಾಣ ಸಾಧ್ಯ ಎಂದರು. ನಗರದ ಹಿರಿಯ ನ್ಯಾಯವಾದಿ ಸೋಮಕುಮಾರ್ ಎಸ್ ಅವರು ಮಾತನಾಡುತ್ತಾ, ಶ್ರದ್ಧಾಭಕ್ತಿಯಿಂದ ಮಾಡುವ ಪೂಜಾದಿ ಕಾರ್ಯಗಳಿಂದ ಮನಸ್ಸಿಗೆ ನೆಮ್ಮದಿ ಪ್ರಾಪ್ತವಾಗುತ್ತದೆ. ಧಾರ್ಮಿಕ ಆಚರಣೆಗಳು ನಮ್ಮ ಸಂಸ್ಕೃತಿ ಮತ್ತು ಸಂಸ್ಕಾರದ ಮೇಳೈಸುವಿಕೆಯಲ್ಲಿ ಮಹತ್ವಪೂರ್ಣವಾದ ಪಾತ್ರವನ್ನು ವಹಿಸುತ್ತದೆ ಎಂದರು. ಇಲ್ಲಿಯ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರ ಧರ್ಮ ಜಾಗೃತಿಯ ಕಾರ್ಯದಲ್ಲಿ ಅತ್ಯಂತ ಶ್ರದ್ಧೆಯಿಂದ ತೊಡಗಿಸಿಕೊಂಡಿದೆ ಎಂದರು. ಮುಖ್ಯ ಅತಿಥಿಗಳಾಗಿ ನಗರಸಭೆಯ ಸದಸ್ಯರಾದ ರಮಾ ರವೀಂದ್ರ ಹಾಗೂ ನಗರಸಭೆಯ ಅಭಿಯಂತರರಾದ ವಿ.ಎಸ್. ಕುಲಕರ್ಣಿ ಅವರು ಮಾತನಾಡುತ್ತಾ, ಶ್ರೀ ಶಿರಡಿ ಸಾಯಿಬಾಬಾ ದೇವಸ್ಥಾನವು ಧರ್ಮ ಜಾಗೃತಿಯ ಜೊತೆಗೆ ಸಂಸ್ಕಾರಯುತವಾದ ಸಮಾಜ ನಿರ್ಮಾಣದ ಕಾರ್ಯದಲ್ಲಿ ಸದಾ ತೊಡಗಿಸಿಕೊಂಡಿದೆ ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಶ್ರೀ ಶಿರಡಿ ಸಾಯಿಬಾಬಾ ದೇವಸ್ಥಾನದ ಆಡಳಿತ ಸಮಿತಿಯ ಅಧ್ಯಕ್ಷರಾದ ಎನ್.ಎಂ. ಪಾಟೀಲ್ ಅವರು, ಕಳೆದ 18 ವರ್ಷಗಳಿಂದ ಶ್ರೀ ಸ್ವಾಮಿಯ ಪೂಜಾದಿ ಕಾರ್ಯಕ್ರಮಗಳು ಅತ್ಯಂತ ಯಶಸ್ವಿಯಾಗಿ ನಡೆದುಕೊಂಡು ಬಂದಿದೆ. ಭಕ್ತಾಭಿಮಾನಿಗಳ ಭಕ್ತಿಯ ಸಹಕಾರದಿಂದ ಶ್ರೀ ಸ್ವಾಮಿಯ ಎಲ್ಲ ಕಾರ್ಯಕ್ರಮಗಳು ಅತ್ಯಂತ ಯಶಸ್ವಿಯಾಗಿ ನಡೆಯುತ್ತಾ ಬಂದಿದೆ. ವರ್ಧಂತಿ ಉತ್ಸವದ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದ ಸರ್ವರಿಗೂ ಕೃತಜ್ಞತೆಗಳನ್ನು ಸಲ್ಲಿಸಿದರು. ಕಾರ್ಯಕ್ರಮದಲ್ಲಿ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರದ ಮಹಿಳಾ ಮಂಡಲದ ಅಧ್ಯಕ್ಷೆ ಸೀಮಾ ಸರಡಾ ಅವರನ್ನು ಸನ್ಮಾನಿಸಲಾಯಿತು. ನಂತರ ಸ್ಥಳೀಯ ಕಲಾ ಪ್ರತಿಭೆಗಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾಭಿಮಾನಿಗಳು ಭಾಗವಹಿಸಿದ್ದರು. ಕಾರ್ಯಕ್ರಮದ ಯಶಸ್ಸಿಗೆ ಶ್ರೀ ಶಿರಡಿ ಸಾಯಿಬಾಬಾ ದೇವಸ್ಥಾನದ ಆಡಳಿತ ಸಮಿತಿಯ ಪದಾಧಿಕಾರಿಗಳು, ಸದಸ್ಯರು, ಸ್ಥಳೀಯ ಭಕ್ತಾಭಿಮಾನಿಗಳು ಶ್ರಮಿಸಿದ್ದರು. ದೇವಸ್ಥಾನ ಸನ್ನಿಧಿಯಲ್ಲಿ ಈ ಸುಂದರ ಸಂಜೆಯ ಸಾಂಸ್ಕೃತಿಕ ಕಾರ್ಯಕ್ರಮದ ವೇದಿಕೆಯ ಮೇಲೆ ಆಸೀನರಾದಂಥ ಅಧ್ಯಕ್ಷತೆಯನ್ನು ವಹಿಸಿದಂಥ ಪಾಟೀಲ್ರೇ, ಉದ್ಘಾಟಕರಾಗಿ ಬಂದಂಥ ಕುಲಕರ್ಣಿಯವರೇ ಹಾಗೂ ಮುಖ್ಯ ಅತಿಥಿಗಳಾಗಿ ಬಂದಂಥ ಸೋಮಕುಮಾರ್ ಅವರೇ ಹಾಗೂ ಆ ಕಡೆ ರಮಾ ಅವರು, ಈ ಕಡೆ ಸೀಮಾ ಅವರು, ರೈಮಿಂಗ್ ಎಲ್ಲ ಮಕ್ಕಳಿಗೆ ಅರ್ಥ ಆಗುತ್ತೆ. ರಮಾ ಮತ್ತು ಸೀಮಾ ಅವರಿಬ್ಬರು ಆ ಕಡೆ ಈ ಕಡೆ ಇದ್ದಾರಂತೆ. ನಾವು ಭಾಳ ಸೇಫ್. ಯಾವುದೇ ಕಾರ್ಯಕ್ರಮ ಆಗ್ಬೇಕಂದ್ರೆ ನಾನು ಪಾಟೀಲ್ರ ಜೊತೆಗೆ ಮಾತಾಡಬೇಕಾದ್ರೆ ಕೇಳಿದೆ, ಅವರು ಹೇಳ್ತಾ ಇದ್ರು ಸುಮಾರು 35 ಜೆಂಟ್ಸ್ ಮೆಂಬರ್ಸ್ ಇದ್ದಾರೆ, ಸುಮಾರು 50 ಮಹಿಳೆ ಮೆಂಬರ್ಸ್ ಇದ್ದಾರೆ ಅಂತ. ನನಗೆ ಈಗ ಅರ್ಥ ಆಯಿತು, ಈ ಸಾಯಿಬಾಬಾ ವರ್ಷಾಚರಣೆ ಇಷ್ಟು ಸುಗಮ ಹಾಗೂ ಸುಲಲಿತವಾಗಿ ನಡಿಬೇಕು ಅಂತಂದರೆ ಇಂಥ ಶಕ್ತಿಗಳೇ ಕಾರಣ. ಪಾಟೀಲ್ರು ಇಷ್ಟೆಲ್ಲ ಕಾರ್ಯಕ್ರಮ ಮಾಡ್ತಾರೆ ಅಂದರೆ ಅವ್ರ ಹಿಂದೆ ತಾವೆಲ್ಲ ಮೆಂಬರ್ಸು ಮತ್ತು ಎಲ್ಲ ಮಹಿಳಾ ಮಂಡಳದವ್ರು ಏನಿದ್ದೀರಿ ತಾವೆಲ್ಲರೂ ಕೂಡಿ ಈ ಕೆಲಸವನ್ನು ಮಾಡ್ತೀರಿ ಅಂತಲೇ ಈ ಕಾರ್ಯಕ್ರಮಗಳು ಸುಲಲಿತವಾಗಿ ನಡೀತವೆ. ಹಾಗೇ ನಮ್ಮ ವೇದಿಕೆ ಮುಂಭಾಗದಲ್ಲಿ ಕೂತಂಥ ಮಹಿಳೆಯರಾಗಲಿ ಮಕ್ಕಳಾಗಲಿ ತಾವು ಸಾಂಸ್ಕೃತಿಕ ಕಾರ್ಯಕ್ರಮ ನೋಡಬೇಕು ಅಂತ ಭಾಳಷ್ಟು ಹಂಬಲಿಸ್ತಾ ಇದ್ದೀರಿ. ನಾನು ಭಾಳ ನಿಮ್ಮ ಸಮಯವನ್ನು ತಗೊಳ್ಳೋದಿಲ್ಲ. 1-2 ನಿಮಿಷ ನಿಮಗೆ 1-2 ಹಿತ ಮಾತುಗಳನ್ನು ಹೇಳಿ ನಾನು ನನ್ನ ಮಾತನ್ನು ಮುಗಿಸ್ತೇನೆ. ಶ್ರೀ ಸಾಯಿಬಾಬಾ ಅವರು ಫಕೀರ ಸಂಸ್ಕೃತಿಯವರು. ಇವರ ಸಮಕಾಲೀನರು ಅಂತಂದರೆ ನಮ್ಮ ಹುಬ್ಬಳ್ಳಿಯ ಸಿದ್ಧಾರೂಢ ಸ್ವಾಮಿಗಳು. ಅವರು ಇವರು ಸುಮಾರು ಒಂದು 7-8 ವರ್ಷ ಅವರಿಗೆ ಡಿಫ್ರೆನ್ಸ್ ಅಷ್ಟೇ. ಅವರು ಸಮಕಾಲೀನರು.
ಈ ಕಡೆ ಮಹಾರಾಷ್ಟ್ರದಲ್ಲಿ ಸಾಯಿಬಾಬಾ ಅವರು, ಈ ಕಡೆ ಕರ್ನಾಟಕದಲ್ಲಿ ಸಿದ್ಧಾರೂಢ ಸ್ವಾಮಿಗಳು. ಇವರೆಲ್ಲ ಸುಮಾರು 150 ವರ್ಷದ ಹಿಂದೆ ನಡೆದಾಡುವಂಥ ದೇವಮಾನವ ಒಂದು ರೂಪವನ್ನು ತಾಳದವರು. ದೇವರು ಎಲ್ಲ ಕಡೆ ಬರ್ಲಿಕ್ಕಾಗೋದಿಲ್ಲ. ಅದಕ್ಕೆ ದೇವರು ಈ ರೂಪದಲ್ಲಿ ಬಂದು ನಮಗೆ ದರ್ಶನವನ್ನು ಕೊಟ್ಟು ಹೋಗ್ತಾ ಇರ್ತಾರೆ. ಅದನ್ನು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ಇವರಿಬ್ಬರೂ ಸಂಸ್ಕೃತಿಯಲ್ಲಿ ಹೇಗಿದೆ ಅಂತಂದರೆ, ಇವರು ಯಾವ ಜಾತಿ ಧರ್ಮ ಇದು ಯಾವುದನ್ನೂ ನೋಡಲಿಲ್ಲ. ಅಷ್ಟು ಒಂದು ಉದಾತ್ತ ಮನಸ್ಸಿನಿಂದ ಜನಸೇವೆಯನ್ನು ಮಾಡಿದವರು. ಸಾಯಿಬಾಬಾ ಅವರು ಯಾರಾದರೂ ಕುರುಡರು ಕುಂಟರು ಬಂದರೂ ಕೂಡ ಯಾವ ಮೆಡಿಸಿನ್ ಇಲ್ಲ, ಏನಿಲ್ಲ, ಬೂದಿಯಿಂದ ಭಾಳಷ್ಟು ಜನರಿಗೆ ಆರಾಮ ಮಾಡಿದಂಥ ಒಂದು ಸಂತರು. ಇಂಥವರು ಭೂಮಿ ಮೇಲೆ ಹಗಲಲ್ಲೇ ಹುಟ್ಟಿ ಬರೋದಿಲ್ಲ. ಅದಕ್ಕಾಗಿ ನಾವು ಎಲ್ಲರೂ ಸೇರಿಕೊಂಡು ಅಂಥ ಕೆಲಸವನ್ನು ಮಾಡಬೇಕು. ಇಲ್ಲಿ ಒಂದೇ ಒಂದು ಹಿತ ನುಡಿಯನ್ನು ಹೇಳಬೇಕು ಅಂತಂದರೆ ಏನು ಅಂತಂದರೆ, ಜನ ದುಡ್ಡು ಇದ್ದವರು ಇರ್ತಾರೆ, ಇಲ್ದವರು ಇರ್ತಾರೆ. ದುಡ್ಡು ಇರೋರು ಎಲ್ಲರೂ ದಾನ ಮಾಡ್ತಾರೆ ಅಂತನ್ನೋದು ಸುಳ್ಳು. ದುಡ್ಡು ಇಲ್ಲದೆ ಇರೋರು ದಾನ ಮಾಡೋದಿಲ್ಲ ಅನ್ನೋದು ಸುಳ್ಳು. ದುಡ್ಡು ಇದ್ದವರು ದಾನ ಮಾಡೋರು ಇರ್ತಾರೆ, ದುಡ್ಡು ಇಲ್ಲದೆ ಇರೋರು ದಾನ ಮಾಡ್ತಾರೆ. ನಾವು ಎಷ್ಟೋ ಉದಾಹರಣೆಗಳನ್ನು ನೋಡಿದ್ದೀವಿ. ಬಡವರು ನಿರ್ಗತಿಕರು ಇರ್ತಾರೆ, ಅವ್ರಿಗೆ ತಿನ್ನಲಿಕ್ಕೆ 2 ಹೊತ್ತು ಊಟ ಇರೋದಿಲ್ಲ. ಆದರೆ ಅವ್ರ ಹೆಸರಲ್ಲಿ ಇರುವಂಥ 2 ಎಕರೆ 3 ಎಕರೆ ಜಮೀನನ್ನು ದೇವಸ್ಥಾನಕ್ಕೋ ಇಲ್ಲ ಶಾಲೆಗೆ ಬರೆದು ಕೊಡ್ತಾರೆ. ಇಂಥ ಎಕ್ಸಾಂಪಲ್ಸ್ ನಮ್ಮ ಎದುರಿಗೆ ಇದೆ. ಹಾಗಾಗಿ ಇಲ್ಲಿ ಗಳಿಸೋದು ಮುಖ್ಯ ಅಲ್ಲ, ಅದನ್ನು ನೀವು ಎಷ್ಟು ಒಳ್ಳೆ ರೀತಿಯಲ್ಲಿ ಅದನ್ನು ಬಳಸ್ಕೊಳ್ತೀರಿ ಅನ್ನೋದು ಬಹಳ ಮುಖ್ಯ. ಇಂಥ ಕಾರ್ಯಕ್ರಮಗಳು ಆಗಬೇಕು. ನಮ್ಮ ಮಕ್ಕಳಿಗೆ ಗೊತ್ತಾಗಬೇಕು ನಮ್ಮ ಸಂಸ್ಕೃತಿ ಎಂಥದ್ದು, ದಾನ ಅಂದ್ರೇನು, ಧರ್ಮ ಅಂದ್ರೇನು, ದಯೆ ಅಂದ್ರೇನು, ಅನ್ನದಾನ ಅಂದ್ರೇನು, ಇದೆಲ್ಲ ನಮ್ಮ ಮಕ್ಕಳಿಗೆ ಗೊತ್ತಾಗಬೇಕು. ತಾವು ಪೇರೆಂಟ್ಸ್, ನನಗೂ ಮಕ್ಕಳಿದ್ದಾರೆ ಇಲ್ಲಿ, ಪೇರೆಂಟ್ಸ್ ಭಾಳಷ್ಟು ಜನ ಬಂದಿದ್ದೀರಿ, ನಿಮಗೂ ಮಕ್ಕಳಿದ್ದಾರೆ ಬಂದಿದ್ದಾರೆ ಇಲ್ಲಿ. ನಾವು ನಮ್ಮ ಮಕ್ಕಳಿಗೆ ಏನು ಕೊಡ್ತೀವಿ, ಅವ್ರ ಮುಂದೆ ನಮ್ಮ ಸಂಸ್ಕೃತಿಯನ್ನು ಹೇಗೆ ತೆಗೆದುಕೊಂಡು ಹೋಗಬೇಕು ಅನ್ನೋದನ್ನು ಪಾಠ ಮಾಡಿದರೆ ಅದೇ ನಮ್ಮ ದೊಡ್ಡ ಆಸ್ತಿ. ಇಂಥದ್ದು ಈಗ ನಮ್ಮ ಹಿಂದೆ ಒಂದು ಎಕ್ಸಾಂಪಲ್ ಏನು ಅಂದರೆ, ಲಾಲ್ ಬಹದ್ದೂರ್ ಶಾಸ್ತ್ರಿ. ನಾನು ಇದೇ ಪ್ರದೇಶದಲ್ಲಿ ಹುಟ್ಟು ಬೆಳೆದಿದ್ದೇನೆ, ದಾಂಡೇಲಿಯಲ್ಲೇ ಬೆಳೆದಿದ್ದೇನೆ. 21 ವರ್ಷಗಳ ಹಿಂದೆ ಆದಂಥ ಸಾಯಿಯ ಪ್ರತಿಷ್ಠಾಪನೆ, 18 ವರ್ಷಗಳ ನಿರಂತರವಾಗಿ ಆದಂಥ ಸೇವೆಗಳು, ಬಹುಶಃ ಇಡೀ ನಮ್ಮ ಜಿಲ್ಲೆಯಲ್ಲಿ ಇಷ್ಟು ಅಚ್ಚುಕಟ್ಟಾಗಿ, ಇಷ್ಟು ಶಿರಡಿಯಲ್ಲಿ ನಡೆಯುವಂಥ ಅದೇ ರೀತಿಯಲ್ಲಿ ಆ ಭಕ್ತಿ, ಆ ಸೇವೆಯನ್ನು ನಡೀತಾ ಇದೆ ಅಂತ ಹೇಳಿದ್ರೆ ಬಹುಶಃ ಇದು ದಾಂಡೇಲಿಯಲ್ಲಿ ನಡೀತಾ ಇದೆ ಅಂತ ಹೇಳಿದ್ರೆ ತಪ್ಪಲಾಗಲ್ಲ. ಯಾಕೆ ನಾನು ಶಿರಡಿ ದೇವಸ್ಥಾನಕ್ಕೆ ಹೋಗಿದ್ದೆ, ಅಲ್ಲಿ ನಡೆಯುವಂಥ ಅದೇ ರೀತಿಯಲ್ಲಿ, ಅದೇ ಸಮಯದಲ್ಲಿ, ಅದೇ ಸಂದರ್ಭದಲ್ಲಿ ಪೂಜಾ ಪುರಸ್ಕಾರಗಳನ್ನು ನಡೆಯುತ್ತೆ. ಈ ದೇವಸ್ಥಾನದ ಮತ್ತೊಂದು ವಿಶೇಷತೆ ಅಂತ ಹೇಳಿದ್ರೆ, ಅಪಾರ ಶಕ್ತಿ ಉಳ್ಳಂತ ಒಂದು, ಯಾಕಂದ್ರೆ ನಾನೇ ಅನುಭವಿಸಿದ್ದೇನೆ ಆಫೀಸಿನ ಒತ್ತಡ. ಯಾಕಂದ್ರೆ ನಮ್ಮಲ್ಲಿ ಕೇಸು ಕಲಾಪಗಳಿದ್ದಾಗ, ಕೆಲವೊಂದು ಟೆನ್ಷನ್ ಕೇಸುಗಳು ಬಂದಾಗ ನಾನು ಬಂದೊಂದು ಪ್ರಾರ್ಥಿಸ್ತೇನೆ, ದೇವರೇ ನನಗೆ ಹೆಂಗಾರು ಇದರಿಂದ ಪಾರು ಮಾಡಿಕೊಡಿ, ನನಗೆ ಧೈರ್ಯವನ್ನು ಕೊಡಿ ಅಂತೇಳಿ. ಬಹುಶಃ ನೀವು ಹೇಳಿದ್ರೆ ನಂಬಲಿಕ್ಕಿಲ್ಲ, ಆ ದಿನ ನನಗೆ ಕೋರ್ಟ್ನಲ್ಲಿ ಹೋದಾಗ ಬಹಳ ಸುರ್ಲಿಪ್ತವಾಗಿ ನನ್ನ ಕೆಲಸವನ್ನು ಆಗತ್ತೆ. ಬಹುಶಃ ಇದು ಒಂದು ಪವಾಡ ಅಂತ ಹೇಳಲಿಕ್ಕೂ ನಾನು, ಇದು ಬಹುಶಃ ನನಗೆ ಮಾತ್ರ ಆದಂತಲ್ಲ, ಎಲ್ಲ ಸುಮಾರಷ್ಟು ಜನರಿಗೆ ಇದರ ಅನುಭವ ಆಗಿದೆ. ಅದು ಇಲ್ಲಿಯ ಒಂದು ಮಹತ್ವ. ಸಾಯಿಬಾಬಾನ ತತ್ವ ಅಂತ ಹೇಳಿದ್ರೆ ಶಾಂತಿ, ಸಮಾಧಾನ, ನೆಮ್ಮದಿ ಕೊಡುವಂಥದ್ದು. ಅದರಲ್ಲಿ ವಿಶೇಷವಾಗಿ ಅವರು ಕೊಡುವಂಥ ಒಂದು ಮನೋಭಾವನೆಯನ್ನು ಇರಬೇಕು ಅಂತೇಳಿ ಅವರ ತತ್ವ. ಯಾವತ್ತು ಸಾಯಿಬಾಬಾ ಅವರ ಚರಿತ್ರೆಯನ್ನು ಓದಿದ್ರೆ ಅವ್ರು ಏನನ್ನು ಅವರು ಪಡ್ಕೊಂಡಿಲ್ಲ, ಅವರು ಕೊಡುವಂಥ ದಾನಿಗಳು, ಅದು ಬಹಳ ಮುಖ್ಯ. ಈ ದೇವಸ್ಥಾನ ಇವತ್ತು ಇಲ್ಲಿ ನೋಡಿದ್ರೆ ದಾನಿಗಳು ಇನ್ನೂ ಇದ್ದಾರೆ. ನೀವು ಬೇರೆ ಕೇಳೋ ಅವಶ್ಯಕತೆ ಇಲ್ಲ. ಈಗ ಅದೇ ಹೇಳ್ತಾ ಇದ್ರು, ನಾವು ಬೇರೆ ಕೇಳಲಿಕ್ಕೂ ಹೋಗೋ ಅವಶ್ಯಕತೆ ಇಲ್ಲ, ದಾನಿಗಳು ನಮ್ಮ ಹತ್ರ ಬರ್ತಾರೆ ಅಂತೇಳಿ. ಅದು ಬಾಬಾ ಕರ್ತು ಅವ್ರನ್ನ ಕರೀತಾರೆ, ನೀವು ಬನ್ನಿ ಅಂತೇಳಿ. ಏನ್ ಆಗ್ಬೇಕು ಅದನ್ನ ಅವ್ರು ಮಾಡಿಸ್ಕೊಳ್ತಾರೆ. ಸೀಮಾ ಮೇಡಮ್ ಬಗ್ಗೆ ಮಾತಾಡ್ಬೇಕಾದ್ರೆ ನನಗೆ ಅವ್ರಿಗೂ ಒಳ್ಳೆಯ ನಂಟುಂಟು. ಅವರು ವಯಸ್ಸು ಎಷ್ಟಂತ ಕೇಳೋದು ತಪ್ಪಾಗತ್ತೆ.
ಆದರೆ ನನ್ಕಿಂತ ಅವರು ದೊಡ್ಡವರು, ಆದರೆ ನನ್ಕಿಂತ ಬಹಳ ಆಕ್ಟಿವ್ ಆಗಿದ್ದಾರೆ ಅವರು. ನಾನು ನೋಡಿದ್ದೇನೆ, ನಿನ್ನೆ ಇಲ್ಲಿ ಬಂದು ನೋಡಿದ್ದೇನೆ. ಅನ್ನ ಸಂತರ್ಪಣಾ ಸಂದರ್ಭದಲ್ಲಿ ಅವರು ಮಾಡುವಂತ ಕೆಲಸ ಕಾರ್ಯಗಳು ನಿಜಕ್ಕೂ ನಮಗೆ ನಾಚಿ ಆಗತ್ತೆ. ನಾವು ಏನಪ್ಪ ಇನ್ನೂ ನಮಗೆ ವಯಸ್ಸು ಕಡಿಮೆ ಇದ್ರು ಸಹ ಅವರಷ್ಟು ಆಕ್ಟಿವ್ ಆಗಿ ನಮ್ಮ ಹತ್ರ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳೋದು ಒಂದು ನಾಚಿಕೆ. ಬಹಳಷ್ಟು ಸಂದರ್ಭದಲ್ಲಿ ನಾನು ನೋಡಿದ್ದೇನೆ. ವಿಶೇಷವಾಗಿ ಸಾಯಿಯ ಮೆರವಣಿಗೆ, ಸಾಕಷ್ಟು ಮೆರವಣಿಗೆಗಳು ದಾಂಡೇಲಿಯಲ್ಲೂ ಆಗತ್ತೆ. ಆದ್ರೆ ಸಾಯಿ ಸೇವಾ ಟ್ರಸ್ಟ್ನವರು ಮಾಡುವಂತ ಏನು ಮೆರವಣಿಗೆ ಇದೆ, ನಿಜಕ್ಕೂ ದಾಂಡೇಲಿಯಲ್ಲಿ ಎಲ್ಲ ಮೆರವಣಿಗೆಗಿಂತ ಅಚ್ಚುಕಟ್ಟಾಗಿ ಧಾರ್ಮಿಕವಾಗಿ ಒಂದು ಮೆರವಣಿಗೆ ನಡೆಯುತ್ತೆ ಅಂತಂದ್ರೆ ಅದು ಸಾಯಿಬಾಬಾನ ಮೆರವಣಿಗೆ ಮಾತ್ರ. ಅದು ಅಲ್ಲಿ ಇರುವಂತ ಪದಾಧಿಕಾರಿಗಳಿರುವಂತ ಒಂದು ದೊಡ್ಡ ಮನಸ್ಸು, ಅದು ಬಹಳ ಮುಖ್ಯ. ಇದು ಮಾತಾಡೋ ಸಂದರ್ಭವಲ್ಲ, ಆದ್ರೂ ಸಹ ಸಾಯಿಬಾಬರ ಭಕ್ತರಾಗಿ ಕೆಲವೊಂದು ಅಂಶಗಳನ್ನ ನಾವು ಅರ್ಥಕೊಳ್ಬೇಕು. ನಮ್ಮಲ್ಲಿ ನೆಮ್ಮದಿಯನ್ನು ಯಾವ ಸಂದರ್ಭದಲ್ಲೂ ಕಳ್ಕೊಳ್ಬಾರದು, ಅದು ಬಹಳ ಮುಖ್ಯವಾಗಿ ಸಾಯಿ ಭಕ್ತರಲ್ಲಿ ಬೇಕಾಗಿರುವಂಥದ್ದು. ಎರಡನೇದಾಗಿ ನಾವು ದಾನಿಗಳಾಗಬೇಕು. ಯಾಕಂದ್ರೆ ನಾವು ಮನುಷ್ಯರಾಗಿ ಹುಟ್ಟಿದ್ದೇವೆ. ಕೆಲವರು ಶ್ರೀಮಂತರು ಇರ್ತಾರೆ, ಕೆಲವರು ಬಡವರು ಇರ್ತಾರೆ, ಕೆಲವರಿಗೆ ಬೇರೆ ಬೇರೆ ರೀತಿಯಲ್ಲಿ ಇರ್ತಾರೆ. ಆದ್ರೆ ಮನುಷ್ಯನಾಗಿ ಹುಟ್ಟಿ, ಯಾಕಂದ್ರೆ ನಮ್ಮ ಏನು ನಾವು ಹುಡ್ತೇವೆ ಅದು ಆಕಸ್ಮಿಕ, ಸಾವು ಖಚಿತ. ಈ ಅವಧಿಯಲ್ಲಿ ನಮ್ಮ ಜೊತೆಗೆ ಏನು ಜನ ಇದ್ದಾರೆ, ನಮ್ಮ ಜೊತೆಗೆ ಏನು ಪೀಳಿಗಳಿದ್ದಾರೆ, ಅವರನ್ನು ನಾವು ಕೈ ಹಿಡಿದನ್ನು ಎತ್ತುವಂತ ಕೆಲಸವನ್ನು ಸಾಯಿಬಾಬಾ ತೋರಿಸಿದಾಗ, ನಾವು ಜೀವಂತವಾಗಿದ್ದಾಗ ಆ ಕೆಲಸವನ್ನು ನಾವು ಸಹ ಮಾಡಬೇಕು ಅಂತ ಹೇಳೋ ಒಂದು ಆಶಯ ಭಾವನೆ ನಾನು ಇಟ್ಕೊಂಡು ತಮ್ಮೆಲ್ಲರಲ್ಲೂ ನಾನು ಕೇಳೋದು, ಅದನ್ನ ನಾವು ಬಳಸ್ಕೊಳ್ಬೇಕಾಗತ್ತೆ. ಯಾಕಂದ್ರೆ ನಾವು ಮನುಷ್ಯರು. ಮತ್ತೊಂದು ವಿಶೇಷವಾದಂತ ಸಂಗತಿಯನ್ನು ನಾನು ಇಲ್ಲಿ ನೋಡಿದ್ದೇನೆ ಅಂತ ಹೇಳಿದ್ರೆ, ಅವರ ವರ್ತನೆ, ಸಾಯಿ ಟ್ರಸ್ಟಿನ ಪದಾಧಿಕಾರಿಗಳ ವರ್ತನೆ ಎಷ್ಟು ನಿರ್ಮಲವಾದಂತ ವರ್ತನೆ ಅಂತ ಹೇಳಿದ್ರೆ, ಎಷ್ಟು ಅಚ್ಚುಕಟ್ಟಾದ ವರ್ತನೆ ಅಂತ ಹೇಳಿದ್ರೆ, ಎಷ್ಟು ಸಾಫ್ಟ್ ಆಗಿರುವಂತ ವರ್ತನೆ ಅಂತ ಹೇಳಿದ್ರೆ, ಬಹುಶಃ ಸಾಯಿ ಬಾಬನ ಪ್ರತಿಯೊಂದು ಅಂಶಗಳನ್ನು ಸಾಯಿ ಟ್ರಸ್ಟಿನ ಪ್ರತಿಯೊಂದು ಪದಾಧಿಕಾರಿಗಳು ಅವರು ಅಳವಡಿಸ್ಕೊಂಡಿದ್ದಾರೆ ಅಂತ ನಾನು ಭಾವಿಸಿದ್ದೇನೆ. ಈಗಿನ ಈ ಜಗತ್ತಿನಲ್ಲಿ ಈ ಎಲ್ಲ ಅಂಶಗಳನ್ನು ನಾವು ಹಾಕೊಳ್ಳಬೇಕು. ಆ ನಿಟ್ಟಿನಲ್ಲಿ ನಾವು ನಡಿಲೇಬೇಕು. ಒತ್ತಡದ ಜೀವನದಿಂದ ಹೊರಗೆ ಬರಬೇಕಾದ್ರೆ ಸಾಯಿಬಾಬಾ ತೋರಿಸ್ಕೊಟ್ಟಂತ ಮಾರ್ಗಗಳನ್ನೇನು ನಡ್ಕೊಳ್ಳೇಬೇಕು. ಆ ಮಾರ್ಗದಲ್ಲಿ ನಾವು ನಡ್ಕೊಂಡ್ರೆ ಬಹುಶಃ ನಮ್ಮ ಜೀವನ ಎಷ್ಟೇ ಕಷ್ಟಕರವಾದ್ರೂ ಬಹಳ ಸುಲಲಿತವಾಗಿ ನಮ್ಮ ಜೀವನವನ್ನು ನಡ್ಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳುತ್ತಾ, ನನಗೆ ಇವತ್ತು ವೇದಿಕೆ ಕರೆಸಿದ್ರಿ. ನಮ್ದು ಬಸವೇಶ್ವರ ನಗರ ಒಂದು ಕ್ಷೇತ್ರ ಆಗ್ತಾ ಇದೆ. ಯಾಕಂದರೆ ಫಸ್ಟ್ ಬಾಬಾ ಅವ್ರು ಬಂದರು, ಈಗ ಅಂಬಾಭವಾನಿ ಆಗಿದೆ, ಮತ್ತು ನಾಗದೇವತ ಸ್ಥಾಪನೆ ಆಯಿತು. ದಿನಕ್ಕೂ ನಮ್ಮದು ಬಸವೇಶ್ವರ ನಗರ ಬಹಳಷ್ಟು ಮುಂದುವರಿತಾ ಇದೆ. ನಾನು ಇದು ಹೋದ ವರ್ಷ ನಾನು ಹೇಳಿದ್ದೆ ಇದೇ ಜಾಗದಲ್ಲಿ, ನಮ್ಮ ದಾಂಡೇಲಿಯಲ್ಲಿ ಬಸವೇಶ್ವರ ನಗರ ಅಂದರೆ ಒಂದು ಪುಣ್ಯ ಕ್ಷೇತ್ರ ಆಗುತ್ತೆ ಅಂತ. ಅದಾಗ್ಲಿಕ್ಕೆ ಯಾರು ಕಾರಣ ಗೊತ್ತಾ? ಇಲ್ಲಿರೋ ಜನರು ಮತ್ತು ಇಲ್ಲಿರೋ ಕಮಿಟಿ ಮೆಂಬರ್ಸು ಎಲ್ಲರೂ ಈ ಸ್ಥಾನಕ್ಕೆ ಬಂದು ನಮ್ಗೇನು ಸ್ಫೂರ್ತಿ ಸಿಗ್ತದೆ ಅದೆಲ್ಲ ಚೆನ್ನಾಗಿ ವಿವರಣೆ ಮಾಡಿದ್ದಾರೆ. ಆ ವಿಷಯದಲ್ಲಿ ಮತ್ತೆ ನಾನು ಹೆಚ್ಚಿಗೆ ಹೇಳಿ ಬರುವುದಿಲ್ಲ. ಎಲ್ ವಿ ಪಾಟೀಲ್ ಸರ್ ತಮ್ಮ ಭಾಷಣದಲ್ಲಿ ಬೌದ್ಧಿಕ ಎಲ್ಲ ಹಾಕಿ ಕೆಲವು ಮಾತು ಚಲೋ ಹೇಳಿದ್ದಾರೆ. ಸಾಯಿ ಭಕ್ತರೆ, ಗುರುವಾರ ದಿವಸ ಒಂದು ಯಾವತ್ತೂ ಒಂದು ಗುರುವಾರ ಪೂಜಾ ಆಗಿದ ನಂತರ ದೇವಸ್ಥಾನ ಸಮಿತಿ ವತಿಯಿಂದ ಯಾವುದೋ ಒಂದು ಪ್ರಕಟಣೆ ಅವಾಗ ಹೇಳ್ತಾ ಇರ್ತೇನೆ. ದೇವಸ್ಥಾನ ಸಮಿತಿ ಏನೇನು ಕೆಲಸ ಮಾಡ್ತಾ ಇದ್ದಾರೆ. ದಾಂಡೇಲಿಗೆ ಮೊದಲನೇದಾಗಿ ನನಗೆ ಮುಡುಗೋಡಿನಿಂದ ಬಂದಾಗ ನನಗೆ ರೂಮ್ ಇರಲಿಲ್ಲ. ನಮ್ಮ ಸಾಯಿಬಾಬಾ ಮಂಡಳದ ಅಧ್ಯಕ್ಷರಾದ ಶ್ರೀ ಎನ್ ಎಂ ಪಾಟೀಲ್ ಅಂಗಡಿಗೆ ಒಂದು ರೂಮ್ ಇದೆಯಾ ಅಂತ ಕೇಳಿದೆ. ಇಲ್ಲ ಇದೆಯಾ, ಮೇಲ್ಗಡೆ ಹೋಗಿ ಅಂತ ಹೇಳಿದೆ. ಆ ರೂಮಿಗೆ ನಾನು ಬಂದಲ್ಲಿ ಉಳ್ಕೊಂಡ ನಂತರ 7 ವರ್ಷ ಅದೇ ರೂಮಲ್ಲಿ ನಾನು ತೊಗೊಳ್ಬೇಕಾಗಿತ್ತು. 7 ವರ್ಷ ನನಗೆ ಎನ್ ಎಂ ಪಾಟೀಲ್ ಅವರು ಬಹಳ ಆ ಟೈಮಲ್ಲಿ ಸಹಕಾರ ಕೊಟ್ಟರು. ಬಂದಾಗ ಸಾಯಿಬಾಬಾ ದೇವಸ್ಥಾನಕ್ಕೆ ನಾವು ಹೋಗ್ತಾ ಇದ್ದೆ. ಬಂದಾಗ ಗೋಪುರ ಯಾವುದು ನನಗೆ ಇದೇನಾಗಿತ್ತು, ಬರೀ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗೋದು
ಬರೋದು. ಅದು ಯಾವ ರೀತಿ ನಾನು 7 ವರ್ಷದಲ್ಲಿ ನೋಡ್ತಾ 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 ಗೋಪುರ ಆಯಿತು, ಎಲ್ಲ ಕಂಬಗಳಾಯಿತು, ಎಲ್ಲಕ್ಕೆ ಬಣ್ಣ ನಿರ್ಮಾಣ ಆಯಿತು. ನನಗೆ ಗೊತ್ತಾಗಿ 7 ವರ್ಷ ಎದುರುಗಡೆ ಇದ್ರೂ ಸಹಿತ ನಿಧಾನವಾದ ದರ್ಶನ ಮಾಡ್ತಾ ಇದ್ದೆ. ಆ ಈ ಒಂದು ಕ್ಷೇತ್ರದಲ್ಲಿ ಮುಂದೆ ಅದೇ ರೀತಿಯಾಗಿ ಮುಂದುವರಿತಾ ನಾನು ಮತ್ತು ಬೇರೆ ಜೀವನ ಇಲ್ಲಿ ಪ್ರಾರಂಭಿಸಿದೆ. ಅದೆಲ್ಲ ಈ ಕ್ಷೇತ್ರದ ಸಾಯಿಬಾಬಾ ಕ್ಷೇತ್ರದ ಮಹಿಮೆ ಅಂತ ನಾನು ನೆನೆಸ್ತೀನಿ. ಯಾಕೆಂತಂದರೆ ಈ ಕ್ಷೇತ್ರ ಅದು ನನ್ನೊಂದು ಜೀವನ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದೆಯಲ್ಲ, ಇದರಿಂದ ನಾನು ತುಂಬ ಸಂತರಾದ ಈ ಸಾಯಿಬಾಬಾರವರಿಗೆ ಅನಂತ ಪ್ರಣಾಮವನ್ನು ಸಲ್ಲಿಸಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ನನಗೆ ಎಲ್ಲ ಜೀವನ ಮುಂದೆಯೂ ಸಹಿತ ಈ ರೀತಿ ಮಾಡಿಕೊಡ್ತಾರೆ, ನಮ್ಮೆಲ್ಲರಿಗೂ ಸಹಿತ ಈ ರೀತಿ ಆಶೀರ್ವಾದ ಸಿಗ್ತದೆ ಅಂತ ನಾನು ಭಾವಿಸ್ತೀನಿ. ನನ್ನ ಮನದ ಭಾವನೆಗಳನ್ನು, ನನ್ನ ಮನದ ಅನಿಸಿಕೆಗಳನ್ನು ತಮ್ಮಲ್ಲಿ ಹೇಳುವ ಸಂದರ್ಭ ಸಿಕ್ತು. ಅದಕ್ಕಾಗಿ ಎಲ್ಲ ನಮ್ಮ ವೇದಿಕೆಯ ಮೇಲೆ ಇರುವಂಥ ಗಣ್ಯರಿಗೆ ನಾನು ವಂದನೆ ಸಲ್ಲಿಸ್ತಾ 12 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.